ಅಂದರೆ ಜಗನ್ಮೋಹನ ಪ್ಯಾಲೇಸ್ಗೆ ಬಂದಿದ್ದೀವಿ. ನಾನು ಮತ್ತು ನಮ್ಮ ಅಕ್ಕನ ಜೊತೆ. ಇವ್ರು ನನ್ನ ಕಝಿನ್ ಅತ್ತೆ ಮಗಳು, ಹೆಸರು ಸಮೀಕ್ಷಾ ಅಂತ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಮ್ಯಾರೇಜ್ ಬ್ಲಾಗಲ್ಲಿ ಇವ್ರದ್ದು ಹೇಳಿದ್ದೀನಿ, ಬಟ್ ಪುನಃ ಇನ್ನೊಮ್ಮೆ ಹೇಳ್ತೀನಿ. ಅಕ್ಕಂದು ಹೆಸರು ಸ್ಯಾಮ್ ಹಮೀದ್ ಯೂಟ್ಯೂಬ್ ಚಾನಲ್. ಹಲೋ ಗಾಯ್ಸ್, ಇವತ್ತು ನಾವು ಜಗನ್ಮೋಹನ ಪ್ಯಾಲೇಸ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಟಿಕೆಟ್ ಬಂದ್ಬಿಟ್ಟು 75 ರುಪೀಸ್ ಪರ್ ಹೆಡ್. ಚಿಲ್ಡ್ರನ್ಸಿಗೆ 50 ಏನೋ ಇದೆ. ಹೊರಗೆ ಬಂದಂಗೆ ಸ್ಲಿಪ್ಪರ್ ಎಲ್ಲ ಬಿಚ್ಚಿಬಿಟ್ಟು ಆಮೇಲೆ ಪ್ಯಾಲೇಸ್ ಒಳಗೆ ಎಂಟ್ರಿ ಇರೋದು. ಬನ್ನಿ ಏನೆಲ್ಲ ಇದೆ ಅಂತ ನೋಡೋಣ. ಇಲ್ಲಿ ಬಂದ್ಬಿಟ್ಟು ರೈಸಲ್ಲಿ ಪೇಂಟಿಂಗ್ ಮಾಡಿದರು. ನೋಡೋಕ್ಕೆ ಚೆಂದ ಇತ್ತು. ಅಷ್ಟು ಸಣ್ಣ ಸಣ್ಣ ಇದರಲ್ಲೂ ಪೇಂಟಿಂಗ್ ಮಾಡಿಟ್ಟಿದ್ರು, ನೇಮ್ ಬರೆದಿಟ್ಟಿದ್ರು. ಈ ಪ್ಯಾಲೇಸ್ ಬಂದ್ಬಿಟ್ಟು ಮಾರ್ನಿಂಗ್ 8:30ಗೆ ಓಪನ್ ಆಗುತ್ತೆ. ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟು 5:30. ಹಾಗೆಯೇ ಅಲ್ಲಿ ಒಂದು ದೊಡ್ಡ ದೊಡ್ಡ ಪೋಸ್ಟರ್ ಹಾಕಿ ಅದರಲ್ಲೆಲ್ಲ ಹಿಸ್ಟ್ರಿ ಬರೆದಿರ್ತಾರೆ, ನೀವು ಅಲ್ಲೇ ನೋಡ್ಕೋಬೋದು. ಇಲ್ಲಿ ನೋಡಿ ಅಕ್ಕಿಲಿ ಎಷ್ಟು ಚೆಂದ ಮಾಡಿದ್ದಾರೆ ಅಂತ, ಗೋಪುರ ಥರ ಒಂದು ರೈಸಲ್ಲಿ ಮಾಡಿಟ್ಟಿರೋದು. ಇದು ಸ್ಟ್ಯಾಚ್ಯೂ ಚೆಂದ ಇತ್ತು ನೋಡೋಕ್ಕೆ. ಹಾಗೆಯೇ ಈ ಕಡೆ ಬಂದರೆ ಇಲ್ಲಿ ಮ್ಯೂಸಿಕಲ್ ಕ್ಯಾಲೆಂಡರ್ ಕ್ಲಾಕ್ ಅಂತ ಇಟ್ಟಿದ್ರು. ಇದು ಫ್ರೆಂಚ್ ಟೈಮಲ್ಲಿ ಫ್ರೆಂಚವ್ರು ಮಾಡಿರೋದು. ಹೇಗೆ ಅದನ್ನ ನೋಡೋದು ಅಂತಂದರೆ ಇದರಲ್ಲಿ ಕ್ಯಾಲೆಂಡರ್ ಇರ್ತಿತ್ತು, ಕ್ಲಾಕು ಇರ್ತಿತ್ತು. ಆ್ಯಕ್ಚುಲಿ ತುಂಬ ನಿಯರ್ ದೇವರಾಜು ಮಾರ್ಕೆಟ್ ಇದೆಯಲ್ಲ, ಅಲ್ಲಿಂದ 5 to 10 minutes ವಾಕೇಬಲ್ ಇದೆ. ಅಲ್ಲಿ ತುಂಬ ನಿಯರ್ ಇದೆ, ಒಮ್ಮೆ ಹೋದರೆ ಹೋಗಿ. ಮತ್ತು ಯಾವ ಥರ ಕ್ಲಾಕ್ನ ಯೂಸ್ ಮಾಡೋದು ಅಂತೆಲ್ಲ ತೋರಿಸಿಟ್ಟಿದ್ರು ಅಲ್ಲಿ. ಇಲ್ಲಿ ವೀಡಿಯೋಸು ಫೋಟೋಸು ಅಲ್ಲೋ ಇಲ್ಲ ಅಂತೆ, ನಂಗೆ ಗೊತ್ತಿತ್ತಿಲ್ಲ. ಆ್ಯಕ್ಚುಲಿ ವೀಡಿಯೋ ಮಾಡಿ ಎಲ್ಲ ಆದಮೇಲೆ ಗೊತ್ತಾಯಿತು ವೀಡಿಯೋಸ್ ಫೋಟೋಸ್ ಅಲ್ಲೋ ಇಲ್ಲ ಅಂತ ಅಲ್ಲೊಂದು ಅಂಕರ್ಲೆ ಹೇಳಿದರು. ಹಾಗೇನೆ ಅಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ನೋಡ್ಕೊಂಡೋದು. ಇದು ನೋಡಿ ಎಲಿಫ್ಯಾಂಟದು ದಂತ ಬರುತ್ತಲ್ಲ ಇದರಲ್ಲಿ ಬುದ್ಧಂದು ಲೈಫ್ ಸ್ಟೈಲನ್ನೇನೋ ಕೆತ್ತನೆ ಮಾಡಿದ್ದಾರೆ. ಬಾಕಿ ಎಲ್ಲರನ್ನೂ ದೇವರಾಜ ಅವ್ರನ್ನೆಲ್ಲ ಸ್ಟೋನಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ನೋಡಿ ಒಂದು ಸ್ಟೋನಲ್ಲಿ ಕೆತ್ತನೆ ಮಾಡಿದ್ದು ಲಯನ್ ಮಲ್ಕೊಂಡಿರೋ ಥರ. ನನ್ನ ಪ್ರಕಾರ ಈ ಪ್ಯಾಲೇಸ್ ಬಗ್ಗೆ ಜಾಸ್ತಿ ಯಾರಿಗೂ ಅಷ್ಟು ಗೊತ್ತಿಲ್ಲ ಅಂದ್ಕೋತೀನಿ. ಅದಕ್ಕೆ ಇಲ್ಲಿ ಜನನೇ ಇತ್ತಿಲ್ಲ, ಕಡಿಮೆ ಜನ ಇದ್ದರು. ಚೆನ್ನಾಗಿದೆ, ವರ್ತ್ ಹೋಗೋತ್ತಿಗೆ. ರವಿವರ್ಮಂದು ಪೇಂಟಿಂಗ್ಸ್ ಎಲ್ಲ ಇದೆ, ನೋಡೋಕ್ಕೇನು ಚೆಂದ ಇದೆ, ಖುಷಿಯಾಗುತ್ತೆ. 1897 ಜಯಲಕ್ಷ್ಮಿ ಅವ್ರದ್ದು ವೆಡ್ಡಿಂಗ್ ಟೈಮಲ್ಲಿ ಪ್ಯಾಲೇಸಿಗೆ ಏನು ಫೈರ್ ಆಕ್ಸಿಡೆಂಟ್ ಆಗಿತ್ತಲ್ವಲ್ಲ, ಸೊ ಆ ಟೈಮಲ್ಲಿ ಅಲ್ಲಿ ರಾಯಲ್ ಫ್ಯಾಮಿಲಿ ಎಲ್ಲ ಬಂದುಬಿಟ್ಟು ಇದನ್ನ ಹೋಮಾಗಿ ಯೂಸ್ ಮಾಡಿದರು. ಇಲ್ಲಿನೇ ಅವರು ಇದ್ದರು. ಆ್ಯಕ್ಚುಲಿ ಪುನಃ ಅದನ್ನು ಹೊಸದಾಗಿ ಪ್ಯಾಲೇಸ್ ಕಟ್ಟೋ ಗಂಟನೂ ಇಲ್ಲೇ ಇದ್ದರು. ಇದೇನೇ ಮನೆಯಾಗಿ ಯೂಸ್ ಮಾಡ್ತಾಯಿದ್ರು ಈ ಜಗನ್ಮೋಹನ ಪ್ಯಾಲೇಸನ್ನ. ಅದಾದಮೇಲೆ 1950 ಇದನ್ನ ಆರ್ಟ್ ಆ್ಯಂಡ್ ಗ್ಯಾಲರಿಯಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಗಂಟನೂ ರಾಯಲ್ ಫ್ಯಾಮಿಲಿಯವರು ಇದನ್ನ ಹೋಮಾಗಿ ಯೂಸ್ ಮಾಡ್ತಾಯಿದ್ರು. ಇಲ್ಲಿ ಜಾಸ್ತಿ ಸೆಕ್ಯೂರಿಟೀಸ್ ಆ ಥರ ಏನೂ ಇಲ್ಲ, ಅದ್ರ ಪಾಡಿಗೆ ಒಂದು ಬಿಟ್ಬಿಟ್ಟಿದ್ರು. ಫುಲ್ CCTVಗಳಿದ್ದಾವೆ, ಬಟ್ ವರ್ಕರ್ಸ್ ಅಷ್ಟಿಲ್ಲ. ಒಂದು 5 ಮೆಂಬರ್ಸನ್ನೇ ನಾವು ನೋಡಿದ್ದು ವರ್ಕರ್ಸ್ನ. ಹಳೆ ಕಾಲದ್ದು ಲೈಟಿಂಗ್ಸ್ ಬರುತ್ತೆ ಅಲ್ವಾ, ಸೀಲಿಂಗ್ ಲೈಟಿಂಗ್ಸ್ ಅದೆಲ್ಲ ಇಟ್ಟಿದ್ರು. ಬಟ್ ಅದು ಮಾತ್ರ ಗೌಜಿ ಇತ್ತು, ನೋಡೋಕ್ಕೆ ಅಷ್ಟು ಚೆಂದ ಇತ್ತು. ಈ ಪ್ಲೇಸ್ ಯಾರಿಗೆ ಜಾಸ್ತಿ ಪೇಂಟಿಂಗ್ ಇಷ್ಟ ಆಗುತ್ತೆ ಮತ್ತು ಆ್ಯಂಟಿ ಪೀಸಸ್ಗಳು ಯಾರಿಗೆ ತುಂಬ ಇಷ್ಟ ಆಗುತ್ತೆ ಅಂಥವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ತುಂಬ ಕೃಷ್ಣರಾಜ ಒಡೆಯರದು ಪೇಂಟಿಂಗ್ಸ್ ಇತ್ತು. ಹಾಗೆ ಅವರು ಯೂಸ್ ಮಾಡಿರೋ ಡ್ರೆಸ್ಸಸ್, ಗ್ಲಾಸ್ ಅದೆಲ್ಲ ಅಲ್ಲೇ ಇಟ್ಟಿದ್ರು. ನಾನಂತೂ ಒಳಗೆ ಬರೋತ್ತಿಗೆ ಬದುಕಿದ್ರು ಈ ಥರ ಒಂದು ಮನೇಲಿ ಬದುಕಬೇಕು ಅಂತ ಅಂದ್ಕೊಂಡೆ. ಮತ್ತು ಅಲ್ಲಿಂದ ಹೊರಗಡೆ ಹೋಗೋತ್ತಿಗೆ ಯಪ್ಪ ಈ ಥರ ಮನೆ ಬೇಡವೇ ಬೇಡ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟು ದೊಡ್ಡದು, ಕಾಲೆಲ್ಲ ನೋವ್ತಾಯಿತ್ತು ನನಗೆ ಹೋಗಿ. ಏನೇ ಆದರೂ ಸಣ್ಣ ಮನೆಯೇ ಚಂದಪ್ಪ. 3 to 4 ರೂಮ್ಸ್ ಇರಬೇಕಷ್ಟೇ.
ಇದು ನೋಡಿ ಟಿಪ್ಪು ಸುಲ್ತಾನ್ ಅವ್ರದ್ದು ಅಂಬಾರಿ ಇಟ್ಟಿದ್ರು ಮತ್ತು ಪಿರಂಗಿ ಇಟ್ಟಿದ್ರು ಆಗಿದ್ದ ಕಾಲದ್ದು. ಏರು ಟಿಪ್ಪು ಸುಲ್ತಾನ. ಮತ್ತು ಈ ಕಡೆ ಶೋಕೇಶಲ್ಲಿ ಆ್ಯಂಟಿ ಪೀಸಸ್ ಇಟ್ಟಿದ್ರು, ವಾಸ್ ಸೆಲ್ಫಲ್ಲಿ. ಎಷ್ಟು ಸಖತ್ತಾಗಿತ್ತು ಅಂದರೆ ನನಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು ನೋಡೋಕ್ಕೆ. ನಾನು ಇಲ್ಲೇ ಕಳೆದೋಗ್ಬಿಟ್ಟೆ ಅದನ್ನ ನೋಡಿನೇ, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅದು. ಇದೆಲ್ಲ ಶೋಕೇಸ್ ಪೀಸ್ಗಳು ಎಷ್ಟು ಚೆಂದ ಇತ್ತು ಅಂದರೆ ಆ ಇಡೀ ಅರಮನೆಯಲ್ಲೇ ಸಖತ್ತಾಗಿತ್ತಿದ್ದು ಇದೇ ಜಾಗ ಅಂತ ಹೇಳ್ತೀನಿ. ಆದರೂ ಸೆಕೆಂಡ್ ಫ್ಲೋರಲ್ಲಿನೂ ಚೆಂದ ಇತ್ತು, ಎಲ್ಲನೂ ಚೆಂದ ಇತ್ತು. ನನಗೆ ಎಲ್ಲ ನೋಡೋದಕ್ಕೂ ಖುಷಿ ಆಗ್ತಿತ್ತು. ಇದು ನೋಡಿ ಪರ್ಲಲ್ಲಿ ಮಾಡಿಟ್ಟಿದ್ದು. ಕೊನೆಗೂ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಸುತ್ತಿ ಕಾಲೆಲ್ಲ ನೋವಾಗ್ಬಿಟ್ಟಿತ್ತು. ಅಲ್ಲಿ ಚೇರು ಇಟ್ಟಿದ್ರು, ಅಲ್ಲಿ ಕೂತ್ಕೊಂಡು ಈಗ ನಾವು ಗ್ರೌಂಡ್ ಫ್ಲೋರ್ ಏನಿದೆ ಅದು ಮುಗಿಸ್ಕೊಂಡು ಫಸ್ಟ್ ಫ್ಲೋರಿಗೆ ಹೋದೋ. ಇಲ್ಲಿ ಅಂತೂ ಫುಲ್ ಟ್ರೀಯಲ್ಲಿ ಆರ್ಟ್ ವರ್ಕ್ ಮಾಡಿರೋದಿತ್ತು. ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಮತ್ತು ವಾಸ್, ಶೋಕೇಸ್ ಥಿಂಗ್ಸ್ಗಳು, ಟೇಬಲ್ಸ್, ಚೆಸ್ ಆಡೋದಾಗಿರ್ಬೋದು, ಮತ್ತು ಪೇಂಟಿಂಗ್ಸ್ ಅಂತ ಹೇಳ್ತೀನಿ, ಆರ್ಟ್ಗಳು ಎಲ್ಲ ಮರದಲ್ಲೇ ಮಾಡಿಟ್ಟಿದ್ರು. ಇದು ನೋಡಿ ಮರದಲ್ಲಿ ಬುಕ್ದು ಕವರ್ ಮಾಡಿಟ್ಟಿದ್ರು. ಇದು ಡೈನಿಂಗ್ ಟೇಬಲ್ ಎಲ್ಲ ಮಾಡಿದರು, ಮತ್ತು ಚೆಸ್ ಗೇಮ್ ಆಡೋದು, ಮತ್ತು ಅಲ್ಲಿ ಮೇಲೆ ಎಂಥದ್ದು ತೂಗು ದೀಪಗಳು ಅದು ಹಾಕಿದ್ರು, ಮತ್ತು ಗೇಮ್ಸ್ಗಳು ಲೈಕ್ ಲೂಡೋ ಥರ ಆ ಥರ ಗೇಮ್ಸ್ ಅದೆಲ್ಲ ಇಟ್ಟಿದ್ರು. ಮತ್ತು ಹಾಗೆಯೇ ಇನ್ನೊಂದು ಫ್ಲೋರಿಗೆ ಹೋದೋ. ಆ್ಯಕ್ಚುಲಿ ರವಿವರ್ಮಂದು ಪೇಂಟಿಂಗ್ ತುಂಬ ಇತ್ತು. ಹಾಗೆಯೇ ಇಲ್ಲಿ 2000+ ಪೇಂಟಿಂಗ್ಸ್ ಇದೆ ಈ ಜಗನ್ಮೋಹನ ಪ್ಯಾಲೇಸಲ್ಲಿ. ಅಲ್ಲಿ ಆಂಟಿಗಳಿದ್ರು, ಅವರು ವೀಡಿಯೋ ಮಾಡ್ತಾಯಿದ್ರು. ಒಂದು ಅಂಕಲ್ ಅವರಿಗೆ ಸರಿ ಬೈದ್ಬಿಟ್ರು, ಸೊ ಅದಕ್ಕೆ ನಾವು ವೀಡಿಯೋ ಮಾಡಿಲ್ಲ. ಈಗ 3rd ಫ್ಲೋರಿಗೆ ಬಂದು ಇಲ್ಲಿ ಫುಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳೇ ಇತ್ತು. ಸಿತಾರ್, ಗಿಟಾರ್, ಮತ್ತು ಡ್ರಮ್ಮು, ಫ್ಲೂಟ್, ತುಂಬ ವೆರೈಟೀಸ್ ಫುಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಟ್ಟಿದ್ರು ಇಲ್ಲಿ. ಅಲ್ಲಿ ವೀಣೆ ನುಡಿಸೋದು ಇತ್ತು. 3rd ಫ್ಲೋರಲ್ಲಂತೂ ಫುಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟೇ ಇಟ್ಬಿಟ್ಟಿದ್ರು. ಆ್ಯಕ್ಚುಲಿ ಕೆಳಗೆ ಫ್ಲೋರಲ್ಲಿ ಇನ್ನೂ ತುಂಬ ಇತ್ತು. ಇದು ಸೀ ಶೆಲ್ಸ್ಗಳಿಟ್ಟಿದ್ರು, ಹಾಗೆಯೇ ಆನೆದು ದಂತದಲ್ಲಿ ಮಾಡಿರೋದು ಐಟಮ್ಸ್, ವಿಗ್ರಹಗಳು ತುಂಬ ಇಟ್ಟಿದ್ರು. ಅಲ್ಲಿ ಅಂಕಲಿಗೆ ಬೈಯೋದು ನೋಡಿ ನಾನು ಭಯ ಪಟ್ಕೊಂಡು ವೀಡಿಯೋ ಮಾಡಿಲ್ಲ. ನೀವು ಒಮ್ಮೆ ಮೈಸೂರಿಗೆ ಬಂದರೆ ಹೋಗಲೇಬೇಕಾಗಿರೋದು. ನನಗಂತೂ ಸಖತ್ ಇಷ್ಟ ಆಯ್ತು ಈ ಪ್ಲೇಸ್. ಮತ್ತು ಇನ್ನೊಂದು ರೂಮ್ ಇತ್ತು, ಅದರಲ್ಲಿ ಫುಲ್ಲ ಪೇಂಟಿಂಗ್ಸ್ ಮತ್ತು ಏನೇನೋ ಗೋಡೆಯಲ್ಲಿ ಬರೆದಿಟ್ಟಿದ್ರು. ಇಲ್ಲಂತೂ ನೋಡಿ ಯಾರೂ ಇಲ್ಲ, ಒಂದು ನರ ಸೊಳ್ಳೆನೂ ಇಲ್ಲ ನಮ್ಮನ್ನ ಬಿಟ್ಟರೆ. ಬೇರೆ CCTV ಮಾತ್ರ ಇಟ್ಟಿದ್ದಾರೆ, ಅಷ್ಟು ಜನನೇ ಇಲ್ಲ. ಈ ಪ್ಲೇಸ್ನ ನನ್ನ ಕೇಳಿದ್ರೆ ವರ್ತ್ ಫಾರ್ ಮನಿ ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಜನನೂ ಇಲ್ಲ, ನಮಗೆ ನೀಟಾಗಿ ನೋಡ್ಲೂಬೋದು. ತುಂಬ ಸೆಕ್ಯೂರಿಟಿಗಳದ್ದು ಹಿಂಸೆನೂ ಇಲ್ಲ ನಮಗೆ. ಆ್ಯಕ್ಚುಲಿ ನಂಗೆ ಗಣಪತಿ ಅಂದರೆ ಭಾಳ ಇಷ್ಟ. ಅಲ್ಲ ಗಣಪತಿನ ನೋಡ್ದಂಗೆ ಫುಲ್ ಖುಷಿಯಾಗೋಗಿದ್ದೆ. ಅದ್ರ ಜೊತೆನೂ ಒಂದು ಸೆಲ್ಫಿ ತಗೋತಾ ಇದ್ದೆ. ಕೊನೆಗೂ ಒಂದು ರೌಂಡ್ ಫುಲ್ ಬಂದಾಯಿತು. ಕಾಲೆಲ್ಲ ನೋವಿಡ್ದೋಗಿತ್ತು, ಅಷ್ಟು ದೊಡ್ಡದು. ಆಮೇಲೆ ಅದನ್ನ ನೋಡಿಕೊಂಡು ವಾಪಸ್ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವರು ನೋಡ್ತಾ ಇರ್ತಾರೆ. ಇಲ್ಲಿ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಒಳಗಡೆ ಎಂಟ್ರಿ. ಸ್ಲಿಪ್ಪರ್ಸ್ ಆರ್ ನಾಟ್ ಅಲೌಡ್. ಅಲ್ಲಿ ನೋಡಿ ಅಡಲ್ಟಿಗೆ 75 ರೂಪೀಸ್ ಆ್ಯಂಡ್ ಚಿಲ್ಡ್ರನ್ಸಿಗೆ 35 ರೂಪೀಸ್ ಫಾರ್ ಎಂಟ್ರಿ ಚಾರ್ಜ್. ಜಗನ್ಮೋಹನ ಪ್ಯಾಲೇಸಿಗೆ ಫಸ್ಟ್ ಎಂಟ್ರಿ ಕೊಟ್ಟಂಗೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಸೆಕ್ಯೂರಿಟಿ ಬೂತ್ ಇರುತ್ತೆ. ಅಲ್ಲಿ ನೀವು ಟಿಕೆಟ್ ತಗೋಬೇಕು, ಮನಿ ಪೇ ಮಾಡಿ. ಆಫ್ಟರ್ ದಟ್ ನೀವು ರೈಟ್ ಸೈಡಲ್ಲಿ ಬರಬೇಕು. ಇದು ಆರ್ಟ್ ಆ್ಯಂಡ್ ಗ್ಯಾಲ್ರಿರಿಗೆ ಎಂಟ್ರಿ ಕೊಡಬೇಕಂದ್ರೆ
ಈಗ ಇದೆಲ್ಲ ನೋಡಿಕೊಂಡು ನಾವು ಜ್ಯೂಸ್ ಕುಡಿದೆ, ಅಕ್ಕ ಕಾಫಿ ಕುಡಿದ್ರು. ಈಗ ರೂಮಿಗೆ ಹೋಗಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಟಾಟಾ, ಲವ್ ಯು ಆಲ್.